ನೇಪಾಳದ ಈ ದುರಂತದಲ್ಲಿ ಸಿಲುಕಿ ಅನೇಕರು ಪರದಾಡ್ತಾ ಇದ್ದಾರೆ, ಅನೇಕ ಕನ್ನಡಿಗರು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ. ಕನ್ನಡಿಗರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಈಗ ಮಾತಾಡಿದ್ದಾರೆ, ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ದಾರೆ. ಸಿಎಂ ಮಲ್ಲಿನಾಥ್ ಅನ್ನೋರ ಜೊತೆಯಲ್ಲಿ ಸಿಎಂ ಮಾತಾಡಿದ್ದಾರೆ. ಈ ದುರಂತದ ಬಗ್ಗೆ ಮಲ್ಲಿನಾಥ್ ಸಿಎಂ ಅವರು ವಿವರಿಸಿದ್ದಾರೆ. ಪ್ರಯತ್ನ ವಿಫಲ ಆದರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಸಿಎಂ ಹೇಳಿದ್ದಾರೆ. ಧೈರ್ಯ ತುಂಬಿದ್ದಾರೆ, ಏನೂ ಆಗಲ್ಲ, ನೀವು ಕ್ಷೇಮವಾಗಿ ವಾಪಸ್ ಬರ್ತೀರಾ ಅನ್ನೋದನ್ನ ಸಿಎಂ ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಅವರಿಗೆ ಧೈರ್ಯ ತುಂಬಿರೋದು. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಬಂದ ಮೇಲೆ ನಮ್ಮ ಕರ್ನಾಟಕವನ್ನು ಏನಪ್ಪ ಹೇಗಿದ್ಯಾ? ಆರಾಮಾಗಿದ್ದೀನಿ. ಮಿಕ್ಕಿದ್ದು ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದೀವಿ. ಸರಿಯಪ್ಪ. ಈಗ ಆರಾಮಾಗಿದ್ದು ಸರ್. ನಾವು ದೈವ ಭಕ್ತರು. ನಿಮ್ಮ ಪ್ರಯತ್ನಗಳು ಫಲಿಸದೇ ಇರಬಹುದು, ಆದ್ರೆ ಪ್ರಾರ್ಥನೆ ಎಂದಿಗೂ ಇದಾಗಲ್ಲ ಸರ್. ಪ್ರಯತ್ನಗಳು ಫಲಿಸದೇ ಇರಬಹುದು, ಪ್ರಾರ್ಥನೆ ಮಾತ್ರ ಎಂದಿಗೂ ನಿಮ್ಮ ಸಕ್ಸಸ್ ಸರ್. ನಾನು ಬಚಾವಾಗಿ ಬಂದಿನಂದ್ರೆ ಅದು ಹೇಳಕ್ಕೆ ಸಾಧ್ಯವಲ್ಲ ಸರ್. ನಮ್ಮ ಹತ್ರನೇ ನಮ್ಮಿಂದ ಒಂದು 10 ಮಿನಿಟ್ ಮೊದಲೇ 2 ಬಸ್ಗಳು ಮಿಸ್ಸಿಂಗ್ ಸರ್. 2 ಬಸ್ ನಮ್ಮೂರಿದ್ರ? 2 ಬಸ್ಸಲ್ಲಿ ಇಲ್ಲ ಸರ್, ವೆಸ್ಟ್ ಬೆಂಗಾಲ್ದವ್ರು ಸರ್. ವೆಸ್ಟ್ ಬೆಂಗಾಲೂರು. ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟ್ ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಕಟ್ಕೊಂಡು ಪೂರ ನಾನು 3 ದಿವಸ ಇಲ್ಲೇ ಇದ್ದೀನಿ ಸರ್. ಮೊದಲೇ ಕರ್ನಾಟಕದವ್ರು ನನಗೂ ಸಂಪರ್ಕಕ್ಕೆ ಯಾರು ಬಂದಿಲ್ಲ ಸರ್. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಸರ್ ಸೇಫ್ ಆಗಿದ್ದೀನಿ ಸರ್. ನಿನ್ನೆ ನಾನು ಒಂದು 10 ಮಿನಿಟ್ದಲ್ಲೇ ನಾನು ಪಾರಾಗಿದ್ದೀನಿ ಸರ್. ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ದೈವ ಭಕ್ತ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಪಕ್ಷ ಯಾವ್ದಾದ್ರು ಇರ್ಲಿ ಕಣೆಯ, ನಾವು ನೀವೆಲ್ಲ ಕನ್ನಡಿಗರು. ನೋಡಿ, ಅವ್ರ ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನ್ ಪಕ್ಷಕ್ಕೆ ನನ್ನ ಜೊತೆ ನನಗೆ ಕೈ ಜೋಡಿಸು ನೀನು ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮಸ್ಕಾರ. ಸರ್. ನೋಡಿ, ನಾನು ನನ್ನ ಶಿಷ್ಯ ಅಂತೆ, ನನ್ನ ಅಭಿಮಾನಿ ಅಂತೆ, ಆದ್ರೆ ಪಾರ್ಟಿ ಬೇರೆ ಅಂತೆ. ಇರ್ಲಿ, ಕನ್ನಡದವರು, ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ನಾವು ಟ್ರೇಸ್ ಮಾಡ್ತಾ ಇದೀವಿ, ಎಲ್ಲರನ್ನೂ ಕೂಡ ಟ್ರೇಸ್ ಮಾಡ್ತಾ ಇದೀವಿ. ಬಟ್ ಇನ್ನ ಕೆಲವರು ಸಿಕ್ಕಿಲ್ಲ, ನೋಡೋಣ. ಯಾಕೆಂದ್ರೆ ಬಹಳ ಜನ, ಸುಮಾರು ಇನ್ನು 17 ಜನದ್ದು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಖಂಡಿತ ನಾನು ಬಂದ ಮೇಲೆ ನಮ್ಮ ಕರ್ನಾಟಕವನ್ನು ಏನಪ್ಪ ಹೇಗಿದ್ಯಾ?